ಅಂದರೆ ನಾಗ ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಆ್ಯಸ್ ಎ EP ಪ್ರೊಡಕ್ಷನ್ ನೋಡಿಕೊಂಡು, ಸೊ ತುಂಬ ದೊಡ್ಡ ಜರ್ನಿ ಅದು. ಸೊ ಅಲ್ಲಿಂದ ಇವತ್ತು ಕರಾಟೆ ಪ್ರಿನ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆ್ಯಕ್ಷನ್ ಪ್ರಿನ್ಸರ್ಗೆ ಥ್ಯಾಂಕ್ ಯು ಸರ್. ಸೊ ಆ ಆ್ಯಕ್ಷನ್ ಸಿನಿಮಾ ನಾಗಭೂಷಣ್ ಅವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಬಂದಿರೋದು ಆ್ಯಪ್ಟ್ ಆಗಿದೆ ಟ್ರೈಲರ್ ಲಾಂಚ್ಗೆ. ಸೊ ಅದಾದಮೇಲೆ ಪ್ರಾಕ್ಟೀಸ್ ನೋಡಿದ್ದೀನಿ, ನಾಗ ಹೇಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ನಮ್ಮ ರಮೇಶನ್ ಕ್ಲಾಸಲ್ಲಿ. ಸೊ ತುಂಬ ಎಫರ್ಟ್ ಹಾಕಿ ಒಂದು 6 ತಿಂಗಳು ಕಲಿತು ಪಕ್ಕದವ್ರಿಗೆಲ್ಲ ಹೊಡೆದಿದ್ದು, ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದ್ದೆಲ್ಲ ನೋಡಿದ್ವಿ. ಅಂದರೆ ಲಂಚ್ ಏನಂತದಕ್ಕೆ ಲಾಂಚ್ ಹಾಕಿ, ಎಸ್. ಸೊ ತುಂಬ ನಾನು ಸಿನಿಮಾ ನೋಡಿದ್ದೀನಿ, ಸಖತ್ ಕಾಮಿಡಿ ಇದೆ ಫಸ್ಟಿಂದ ಲಾಸ್ಟ್ವರೆಗೂ. ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕೋ ಅಷ್ಟು ಪ್ರೀತಿಯಿಂದ ತುಂಬಿದ್ದಾರೆ ನಿರ್ದೇಶಕರು. ಅಂದರೆ ನಾನು ಇಕ್ಕಟ್ಟು ನೋಡಿದ್ದೆ, ಬರೀ ನಗಸೋದು ಅಷ್ಟೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅಳಿಸ್ತಾರೆ ಕೂಡ ತುಂಬ ಕಡೆ. ತಂಗಿ ಇರ್ಬೋದು, ತಾಯಿ ಪಾತ್ರ ಇರ್ಬೋದು, ತಂದೆ ಪಾತ್ರ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಹೀರೋಯಿನ್ ಅವರು ತುಂಬ ಬ್ಯೂಟಿಫುಲ್ ಕಾಣ್ತಾರೆ ಮೇಡಮ್. ಆಮೇಲೆ ನಮ್ಮ ಶ್ರೀವತ್ಸ ಆಬ್ವಿಯಸ್ಲಿ ಶಶಾಂಕ್ ಸೋಗಲ್ ಅವರ ಸ್ಕೂಲಿಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸು. ಬೈಂದವ್ರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ. ಸೊ ಥ್ಯಾಂಕ್ ಯು ಶಶಾಂಕ್. ಈಗ ಜೋಶ್ ಕೊಟ್ಟಿದ್ದೀನಿ, ಮುಂದೆ ಮಾತಾಡೋಣ. ಇವಾಗ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದ್ದು. ನಾಗಭೂಷಣ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಗಮನಿಸಿದ್ರೆ ಇಕ್ಕಟ್ಟು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದು, ಅಂದರೆ ಅದ್ಭುತವಾದ ಸಿನಿಮಾ, ತುಂಬ ದೊಡ್ಡ ರೆಸ್ಪಾನ್ಸ್ ಬಂತು ಅಮೆಝಾನ್ ಪ್ರೈಮಲ್ಲಿ. ಟಗರು ಪಲ್ಯ ಅಂದರೆ ಎಂಥ ಸೂಪರ್ ಹಿಟ್ ಸಿನಿಮಾ, ಟಿ ವಿಲಿ ದೊಡ್ಡ ಮಟ್ಟದ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ನಾವು ನಮ್ಮ ಡೇರ್ಡೆವಿಲ್ ಮುಸ್ತಫಾನ ಯೂಟ್ಯೂಬ್ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಿದ್ವಿ. ಅದಕ್ಕಿಂತ ಒಂದು ವಾರ ಮುಂಚೆ ಟಗರು ಪಲ್ಯ ಬಂತು ಯೂಟ್ಯೂಬಲ್ಲಿ, ಡಾಲಿ ಪಿಕ್ಚರ್ಸಲ್ಲಿ. ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸು. ಅಂದರೆ ಮೋಸ್ಟ್ಲಿ ಯಾರಿಗೂ ಅಂದರೆ ಅಷ್ಟು ಆ ಮಟ್ಟಿಗಿನ ವ್ಯೂವರ್ಶಿಪ್ಪು ಟಿ ವಿಲಿ ಮತ್ತು OTTಲಿ ವಾಟ್ ಎವರ್ ಟಿ ವಿಲಿ ಮತ್ತು ಥಿಯೇಟರ್ ರಿಲೀಸ್ ಆದಮೇಲೆ ಆ ಮಟ್ಟದ ವ್ಯೂವರ್ಶಿಪ್. ಅಂದರೆ ತುಂಬ ರೂಟೆಡ್ ಸಿನಿಮಾ. ಸೊ ಡಾಲಿ ಪಿಕ್ಚರ್ಸ್ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದರೆ ನೀವು ಅದ್ಭುತವಾಗಿ, ಅಂದರೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ನೇಟಿವಿಟಿಯ ಕಥೆಗಳನ್ನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. April 10 ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ. ಯಾಕಂದರೆ ಟೀಸರೇ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ. ನಾಗಭೂಷಣ್ಗೆ ಹೇಳ್ತಾ ಇದ್ದೀನಿ, April 10 ಸಮ್ಮರ್ ಕ್ಯಾಂಪು ಎಲ್ಲ ಥಿಯೇಟ್ರಲ್ಲೇ ಮಕ್ಕಳುಗಳೆಲ್ಲ ಬಂದು ನೋಡ್ತಾರೆ ಅಂತ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಐ ಮೀನ್ ಟ್ರೈಲರ್ ಲಾಂಚ್ ಆಗಿದೆ, ಇಷ್ಟೊಂದು ದಿನ ಎಲ್ಲ ಚೆನ್ನಾಗಿ ಓಡಿದೆ, ಥ್ಯಾಂಕ್ಸ್ ಟು ಧನಂಜಯ್ ಆ್ಯಂಡ್ ಡಾಲಿ ಪಿಕ್ಚರ್ಸ್. ಆ್ಯಕ್ಚುಲಿ ನಂಗೆ ಜಾಸ್ತಿ ಏನೂ ಮಾತಿಲ್ಲ, ಬಿಕಾಸ್ ಎಲ್ಲ ಹೇಳೋದೆಲ್ಲ ಮ್ಯೂಸಿಕಲ್ ಹೇಳಿತಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ಸ್, ಅವ್ರು ನನ್ನ ಚೂಸ್ ಮಾಡಿ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಮಾಡಿಸಿರೋದು ಅಷ್ಟೇ. ಸೊ ಮ್ಯೂಸಿಕ್ ಕೇಳಿ ಅದರಲ್ಲೇ ನನ್ನ ಮಾತಿರೋದು, ಇಲ್ಲಿ ಏನೂ ಇಲ್ಲ ನನಗೆ ಮಾತು. ಥ್ಯಾಂಕ್ ಯು. ಜೊತೆ 3ನೇ ಫಿಲಮು, ಹಸೀನ್ ಅವ್ರ ಜೊತೆ 5ನೇ ಫಿಲಮು, ಐ ಮೀನ್ 5ನೇ ಪ್ರಾಜೆಕ್ಟು. ಸೊ ಎಲ್ಲ ನಾನು ನೋಡಿರ್ತೀರ, ಎಲ್ಲರಿಗೂ ಟಾರ್ಚರ್ ಕೊಡೋದು ನಾನೇ. ಸೊ ನಮ್ರತ, ನಾನೇನಿಲ್ಲ, ಥ್ಯಾಂಕ್ಸ್ ಸನತ್, ನಮ್ರತಾಗೆ ಆ್ಯಂಡ್ ಅನೈ, ಸಂಜು, ಸೊ ಎಲ್ಲ ನಮ್ಮ ಕ್ರಿಯೇಟಿವ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಧನಂಜಯ್ ಸರ್ಗೆ, ಯಾಕೆಂದರೆ ಅವ್ರು ನನಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿ ಚಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನಾಗಾ ಸರ್ ಬಗ್ಗೆ ಒಂದೊಂದು ಹೇಳಲೇಬೇಕು. ತುಂಬ ಕನ್ವಿಕ್ಷನ್ ಇರೋ ಕೆಲವೇ ಆ್ಯಕ್ಟ್ರ್ಗಳಲ್ಲಿ ಒಬ್ಬರು ನಾಗಾ ಸರು. ಅವರು ತುಂಬ ಚೆನ್ನಾಗಿ, ಅಂದರೆ ಆ್ಯಕ್ಟಿಂಗ್ಗೋಸ್ಕರ ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಪ್ರಾಡಕ್ಟ್ಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ. ಆ್ಯಂಡ್ ನಮ್ಮನ್ನು ಹಾಕೊಂಡು ರುಬ್ಬುತ್ತಾರೆ. ಅದ್ರ ಬಗ್ಗೆ ನಾಗಾ ಸರು ಎರಡನೇ ಚಾಯ್ಸೇ ತೊಗೊಳ್ಳಲ್ಲ. ಆ್ಯಂಡ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ, ಅಂದರೆ ಯಾವ ಸಿನಿಮಾಗೆ ಏನು ಬೇಕೋ ಅದು ಫ್ರೂಟ್ಫುಲ್ಲಾಗಿ ಏನು ಬೇಕೋ ಅದನ್ನ ಪಕ್ಕ ಬರೋ ತನಕ ಬಿಡಲ್ಲ ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ನಾನು ಒಂದು ಸಾಂಗ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ, ನಾನೇನು ದೊಡ್ಡ ಕಂಟೆಂಟ್ ಅಲ್ಲ. ಸೊ ಈ ಸಿನಿಮಾಗೆ ಒಂದು ಸಾಂಗ್ ಮಾಡ್ತಾಯಿದ್ದೀನಿ. ಸಾಂಗ್ ಕೇಳಿದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್, ಥ್ಯಾಂಕ್ಸ್ ಫಾರ್ ಲಾಂಚಿಂಗ್ ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.